ನಾನು ನೋಡ್ರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ, ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು, ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ, ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ. ನೋಡಿರಿ, ನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಸೆನೂ ಇಲ್ಲ. ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ. UTV न्यूज में आप सभी दर्शकों का स्वागत है। मैं आपके साथ रज़ाक इनामदार। ಇವು ಸುಮಾರು ಈ ಜಲಧಾರೆ ಯೋಜನೆಯಲ್ಲಿ ಸುಮಾರು ಅಂದಾಜು 900 ಹಳ್ಳಿಗಳಿಗೆ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಈ ಜಲಧಾರೆ ಯೋಜನೆಯಲ್ಲಿ. ಇದು ನಿಜವಾಗಿ ಭಾಳ ಇಡೀ ಜಿಲ್ಲೆಯಲ್ಲಿ ನೋಡಿರಿ, ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವೂ ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು. ಇವತ್ತು ಬರೀ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನೇ ಈ ಜಲಧಾರೆ ಯೋಜನೆ ಅಂತ ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದೂ ಕೂಡ ವ್ಯತ್ಯಾಸ ಆಗಿಲ್ಲ. ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಹೇಬ್ರೇ ನಾ ಅಷ್ಟು ದೊಡ್ಡವಲ್ರಿ ಸಾಹೇಬ್ರೆ, ನಾನು ಯಾವದಕ್ಕೂ ಆಕಾಂಕ್ಷಿ ಇಲ್ಲ. ನಂದು ಆಕಾಂಕ್ಷೆ ಏನು ಅಂದರೆ ಜನರ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಅದು ಬಿಟ್ಟರೆ ನಮ್ದು ಏನೂ ಇಲ್ಲ. ಕಚ್ಚಾಟ ನೋಡಿರಿ, ಅವ್ರಿಗೆ ಏನು ಮಾಡೋದು, ಅದು ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ, ಅವ್ರು ಏನು ನಿರ್ಣಯ ಮಾಡ್ತಾರ ಹಂಗಿರುದ್ರಪ್ಪ. ನಾವು ನನ್ನ ಸಲಹೆ ಏನೂ ಇಲ್ಲ. ನಾನು ಕರೆದು ಕೇಳಿದ್ರಂದ್ರೆ ಸಲಹೆ ಹೇಳ್ತೀನಿ, ಭಾಳ ಫಸ್ಟ್ ಕ್ಲಾಸ್ ಹೇಳ್ತೀನಿ. ಆದರೆ ಅವ್ರು ಕರೆದಿಲ್ಲ, ಬಿಡಪ್ಪ ನೀವು ಬಿಡ್ರಿ, ನೀವು ಬಗೆಹರಿಸಿದ್ರೆ ಅದು ಸುಮ್ಮದಿನ ಇಲ್ಲ ಚೀ ನೋಡಿ. ನಾ ತುಂಬ ನನಗೆ ತುಂಬ ಗೊತ್ತಿದೆ, ಭಾಳ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ನೋವಿದೆ. ಆದರೆ ಯಾರೂ ಏನೂ ಮಾಡಬಾರ್ದು ಅಂತ ಸುಮ್ಮದಾರೀಗ. ಅವ್ರು ಎಂದು ಕೈ ಬಿಟ್ಟು ಹೋಗ್ತಾರೋ ಹೊಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತಾ ಆ ಪರಿಸ್ಥಿತಿ ಅಂದ್ರೆ ನನ್ನ ಕಾರ್ಯಕರ್ತರು ಬ್ಯಾಡ್ರಪ್ಪ ಅವಾರ ಅದನ್ನು ಬ್ಯಾಡ, ನಾವು ಅಷ್ಟು ದೊಡ್ಡವರಲ್ಲ. ನೋಡಿರಿ, ನನಗೆ ದುಃಖ ಅನ್ನಿಸ್ತದೆ. ನೀವು ಅಂತಿರಲ್ಲ ಅನುಭವ, ಹೌದು, ನಾನು ಸರಿಯಾಗಿ ಈ ಪಕ್ಷ ಬಳಸ್ಕೊಂಡೇನೆ ಅನ್ನೋ ದುಃಖ ನನ್ನ ಮನಸ್ಸಿನಲ್ಲಿ ಅದ. ಅದನ್ನು ನಾ ಏನು ಹೇಳೋದು, ಅದನ್ನು ಅವ್ರು ಬಳಸ್ಕೊಂಡಿಲ್ಲ, ನಾವೇನು ಮಾಡ್ಲಿಕ್ಕಾಗ್ತದೆ. ಸುಮಾರು 50 ವರ್ಷ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ನಾನು ರಾಜ್ಯದಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪಣ್ಣನ ಬಿಟ್ಟರೆ ನಾನೇವ ಯಾರೂ ಇಲ್ಲ. ಆದರೆ ಅಂಥ ಒಂದು ಅನುಭವಗಳನ್ನು ಹೆಗಡೆಯವ್ರ ಜೊತೆ, ಪಟೇಲ್ರ ಜೋಡಿ, ಆಮೇಲೆ ಇವ್ರ ಜೋಡಿ, ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟಿತ್ತು, ಏನೂ ಉಪಯೋಗ ತೊಗೊಂಡಿಲ್ಲ. ಅದೊಂದು ನೋವು ನನ್ನ ಮನಸ್ಸಿನಲ್ಲಿ. ಅವ್ರೇನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನೆಗ್ಲೆಕ್ಟ್ ಮಾಡಿಲ್ಲ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ. ನಾವು ನೋಡ್ರಿ, ನಾವು ಸಂಘ ಪರಿವಾರದಿಂದ ಬಂದಿಲ್ಲ, ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು, ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ, ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ. ನೋಡಿರಿ, ನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಸೆನೂ ಇಲ್ಲ. ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ. ನೋಡಿ, 50 ವರ್ಷ 45 ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ. ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ, ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ. ನೋಡಿರಿ, ಚಿಕ್ಕೋಡಿಗೆ ಹೋಗಿ, ಈ ಊರಲ್ಲ ಬೇರೆ ಊರಿಗೆ ಹೋಗಿ, ಅಲ್ಲಿ 3 ಸಲ ಚುನಾವಣೆ ಮಾಡಿದ್ರು 3 ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕೋದು ಸುಮ್ಮನೆ ಹಾಕ್ತಾರ ಹೇಳ್ರಿ ನೋಡೋಣ. ಅದು ಏನಪ್ಪ, ಯಾಕೋ ಇದು ಈಗ ನಡೀಲಿ, ನಮ್ಗೆ ಏನಾಗಬೇಕು. ನನಗಂತೂ ಯಾವುದೂ ಆಸೆ ಏನಿಲ್ಲ. ಆಯಿತು, ಪಟ್ರ ಜಯ ಅನ್ನೋದು, ಪಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ. ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು. ಆಮೇಲೆ ನನ್ನದೊಂದು ಸ್ವಭಾವ ಏನು ಅಂತಂದ್ರೆ, ನಾನು ಯಾರು ಹಿಂದೂ ಅಡ್ಡಾಡೋದಿಲ್ಲ, ಯಾರು ಚುಂಗ ಹಿಡಿಯೋದಿಲ್ಲ. ಅದನ್ನು ಯಾರೂ ನನ್ನ ಜೀವನದಾಗ ಅದು, ಯಾಕಂದ್ರೆ ನನಗೆ ಸ್ವಾಭಿಮಾನ ಅದು. ನಾನು ಯಾರು ಹಿಂದೆ ಹೋಗೋದು, ದಿನ ಅವ್ರ ಮನೆ ಮುಂದೆ ನಿಂದ್ರೋದು, ನಮಸ್ಕಾರ ಹೊಡೆಯೋದು, ಅಂಗಿ ಇಡೋದು ಅಂತ ನನ್ನ ಜೀವನದಾಗೂ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನನಗೆ ಅವ್ರು ಕ್ವಾಟ್ರು ಅಟ್ಟೆದ, ಬಿಟ್ಟರು ಅಟ್ಟೆದ, ನನಗೇನು ಅವಶ್ಯಕತೆ ಇಲ್ಲ. ರೈಟ್ ರೀ ಅಣ್ಣ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।